इदानीं परमपूज्याः श्रीमज्जगद्गुरुशङ्कराचार्याः श्रीमद्गङ्गाधरेन्द्रसरस्वती महास्वामिनः येषां दिव्यसन्निधौ अत्र दिनत्रयं यावत् वेदसम्मेलनं निष्प्रत्यूहं प्राचलत् तेषां दिव्यानुग्रहम् इदानीं प्राप्नुमः। आशिषा अस्मान् अनुगृह्णन्तु इति सविनयं प्रार्थयामः। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यावश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। वन्दे मातरमम्बिकां भगवतीं वाणीरभोमात्मिकां कल्याणीं कमनीयकल्पलतिकां कैवल्यनाथप्रियां वेदान्तप्रतिपाद्यमानविभवां विद्वन्मनोरञ्जिनीं श्रीचक्राञ्चितरत्नपीठनिलयां श्रीराजराजेश्वरीं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ಮೂರು ದಿನಗಳ ಕ್ಷೇತ್ರೀಯ ವೇದ ಸಮ್ಮೇಳನ ಇದೀಗ ಪೂರ್ಣವಾಗ್ತಾ ಇದೆ. ನಿಮಗೆ ನಿಜ ಹೇಳಬೇಕು ಅಂದರೆ ಈ ಕಾರ್ಯಕ್ರಮ ಮುಗಿಸ್ಲಿಕ್ಕೆ ನಮಗೆ ಇಷ್ಟ ಇಲ್ಲ. ಹಾಗಾಗಿ ಎಳೀತಾ ಇದ್ದೇವೆ ಮತ್ತೆ ಮತ್ತೆ. ಇನ್ನು ಸ್ವಲ್ಪ ಹೊತ್ತು ಎಲ್ಲ ವಿದ್ವಾಂಸರೆಲ್ಲ ಇರಲಿ, ಇನ್ನೊಂದು 5 ನಿಮಿಷ ಜಾಸ್ತಿ ಇರಲಿ ಅಂತ. ಸುಂದರವಾಗಿ ಈ ಕಾರ್ಯಕ್ರಮ 3 ದಿವಸ ನಡೆದಿದೆ. ಹಾಗಾಗಿ ಬಹಳ ಸಂತೋಷವಾಗ್ತದೆ. ವೇದಗಳ ಬಗ್ಗೆ ಇವತ್ತು ಇಡೀ ಜಗತ್ತೇ ಜಾಗೃತವಾಗಿದೆ. ಬೇರೆ ಬೇರೆ ದೇಶಗಳಲ್ಲಿ, ವಿದೇಶಗಳಲ್ಲಿರುವ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಅನೇಕ ವಲಯಗಳಲ್ಲಿ ವೇದಗಳ ಬಗ್ಗೆ ಚಿಂತನೆ ಜಾಸ್ತಿ ಆಗ್ತಾ ಇದೆ. ವೇದಗಳ ಬಗ್ಗೆ ಸಂಶೋಧನೆಗಳೇ ಜಾಸ್ತಿ ಆಗ್ತಾ ಇದೆ. ವೇದಗಳ ಬಗ್ಗೆ ಆಸಕ್ತಿ ಜಾಸ್ತಿ ಆಗಿದೆ. ಇಂತಹ ಸಂದರ್ಭದಲ್ಲಿ ಇಡೀ ಜಗತ್ತೇ ವೇದಗಳ ಬಗ್ಗೆ ಜಾಗೃತವಾಗಿರಬೇಕಾದ್ರೆ ಈ ವೇದ ಭೂಮಿಯಿಂದ ಇರುವ ನಾವು, ವೇದಗಳ ವಾರಸುದಾರರಾದ ನಾವು ನಿದ್ರೆ ಮಾಡ್ತಾ ಇರಬಾರ್ದು. ನಾವು ಜಾಗೃತರಾಗಲೇಬೇಕು. ಅಂದರೆ ವೇದ ಪಠನ, ಅಧ್ಯಯನ, ಅಧ್ಯಾಪನಗಳನ್ನು ನಾವು ಇನ್ನಷ್ಟು ಚುರುಕುಗೊಳಿಸಬೇಕು. ಸರ್ಕಾರದ ಕಡೆಯಿಂದ ಅದಕ್ಕೆ ಸರಿಯಾದ ಸಹಕಾರ, ಸಮಾಜದ ಕಡೆಯಿಂದಲೂ ಅದಕ್ಕೆ ಸರಿಯಾದಂಥ ಸ್ಪಂದನೆ ಇವೆಲ್ಲ ಸಿಕ್ಕಾಗ ಈ ವೇದಗಳ ಜಾಗೃತಿ ಇನ್ನಷ್ಟು ಜಾಸ್ತಿ ಆಗ್ತದೆ. ಹಾಗಾಗಿ ವೇದಗಳ ಒಂದು ಜಾಗೃತಿ ಜಾಸ್ತಿ ಆಗಲಿ ಅಂಥೇಳಿ ಆ ಒಂದು ಆಶಯದಿಂದ ಈ ಕಾರ್ಯಕ್ರಮ ನಡೆದಿದೆ. ಸಾಂದೀಪನಿ ವೇದ ವಿದ್ಯಾ ಪ್ರತಿಷ್ಠಾನದ ಸಹಯೋಗದೊಂದಿಗೆ, ಅವರ ಸಹಾಯದೊಂದಿಗೆ ಈ ಕಾರ್ಯಕ್ರಮ ನಡೆದಿದೆ. ನಮ್ಮ ದೃಷ್ಟಿಯಲ್ಲಿ ವೇದ ಓದಿದವರಿಗೆ ಪ್ರೋತ್ಸಾಹ ಸಿಗಬೇಕು ಅಂತಂದರೆ ಅದಕ್ಕೆ ಅನೇಕ ಉಪಾಯಗಳುಂಟು. ಅದರಲ್ಲಿ ಒಂದು ಪ್ರಮುಖವಾದ ಉಪಾಯ ಅಂದರೆ ದೇವಸ್ಥಾನಗಳಲ್ಲಿ ವೇದ ಪಾರಾಯಣ ನಡೆಯೋದು. ನಾವಿದನ್ನು ಉದ್ಘಾಟನಾ ಸತ್ರದಲ್ಲಿಯೂ ಮೊಟ್ಟ ಮೊದಲು ಹೇಳಿದ್ದೇವೆ. ಈಗಲೂ ಅದನ್ನೇ ಮೊಟ್ಟ ಮೊದಲು ಹೇಳ್ತಾ ಇದ್ದೇವೆ. ದೇವಸ್ಥಾನದಲ್ಲಿ ನಡೆದರೆ ದೇವರ ಸಾನ್ನಿಧ್ಯ ಅದರಿಂದ ಹೆಚ್ಚಿಗೆ ಆಗ್ತದೆ ಅಂತ ಶಾಸ್ತ್ರ ಇದೆ. ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರವೃದ್ಧಿಸ್ತು ಪಂಚಧ ಅಂತ. ಇಂದಿಗೂ ನಾವು ತಿರುಪತಿ ಕ್ಷೇತ್ರದಲ್ಲಿ ವೇದ ಘೋಷ ಆಗೋದನ್ನು ಕೇಳ್ತೇವೆ. ಎಲ್ಲ ದೇವಸ್ಥಾನಗಳು ಅಷ್ಟೊಂದು ಸಮೃದ್ಧ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಲ್ಲದೇ ಇದ್ದರೂ ಆಯಾ ದೇವಸ್ಥಾನಗಳ ಸಾಮರ್ಥ್ಯಕ್ಕನುಸಾರವಾಗಿ
ವೇದ ಪಾರಾಯಣದ ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿರ್ಬೇಕು. ಹಿಂದೆ ಇನ್ನೂ ಅನೇಕ ದೇವಸ್ಥಾನಗಳಲ್ಲಿ ಅದು ಇತ್ತು ಅಂತೇಳಿ ನಾವು ಕೇಳಿದ್ದೇವೆ. ಈಗ ಬಹುತೇಕ ಯಾವ ದೇವಸ್ಥಾನದಲ್ಲೂ, ತಿರುಪತಿ ಒಂದು ಬಿಟ್ಟರೆ ಹೆಚ್ಚಿನ ದೇವಸ್ಥಾನಗಳಲ್ಲಿ ಅದು ಇಲ್ಲ. ಅದು ಬರೋ ಹಾಗೆ ಸರ್ಕಾರದವರು ಮಾಡಬೇಕು. ಸರ್ಕಾರ ದೇವಸ್ಥಾನಗಳೇ ಜಾಸ್ತಿ ಇದ್ದಾವೆ, ಮುಜರಾಯಿ ದೇವಸ್ಥಾನಗಳೇ ಜಾಸ್ತಿ ಇದೆ ಕರ್ನಾಟಕದಲ್ಲಿ. ದಕ್ಷಿಣ ಭಾರತದ 5 ರಾಜ್ಯದವರೆಲ್ಲ ಸೇರಿದ್ದಾರೆ. ದಕ್ಷಿಣ ಭಾರತ 5 ರಾಜ್ಯದ ಸರ್ಕಾರಗಳು ಇದನ್ನು ಕೈಗೊಂಡ್ರೆ ದೇವಸ್ಥಾನಗಳ ವಾತಾವರಣವು ಇನ್ನೂ ಒಳ್ಳೆಯದಾಗ್ತದೆ. ಹಾಗೆ ವೇದ ಓದಿದವರಿಗೂ ಕೂಡ ಒಂದು ಪುರಸ್ಕಾರ ಸಿಕ್ಕೋದ್ರಿಂದ ಆ ವೇದ ಅಧ್ಯಯನ ಪ್ರವೃತ್ತಿ ಇನ್ನಷ್ಟು ಜಾಸ್ತಿ ಆಗಲಿಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ದೇವಸ್ಥಾನಗಳು ಇದನ್ನು ಮಾಡಬೇಕು. ಖಾಸಗಿ ದೇವಸ್ಥಾನಗಳು ಅಂದರೆ ಸರ್ಕಾರದ ಅಲ್ಲದ ದೇವಸ್ಥಾನಗಳು, ಅವುಗಳಿಗೂ ಕೂಡ ಅವುಗಳದ್ದೇ ಆದ ಸಾಮರ್ಥ್ಯದ ಮಿತಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅವರ ಸಾಮರ್ಥ್ಯದ ಮಿತಿಯಲ್ಲಿ ಮಾಡಲಿ. ಬಿಟ್ಟರೆ ಎಲ್ಲ ದೇವಸ್ಥಾನಗಳಲ್ಲೂ ವೇದ ಪಾರಾಯಣದ ಪದ್ಧತಿ ಬರಲಿ ಅಂತ. ಹಿಂದೆ ಕ್ಷೇತ್ರೀಯ ವೇದ ಸಮ್ಮೇಳನ ಆದವಾಗ ಇದನ್ನೊಂದು ಘೋಷಣೆಯನ್ನಾಗಿ ನಾವು ನಿರ್ಣಯವನ್ನು ಸ್ವೀಕಾರ ಮಾಡಿದ್ವಿ. ಏನಂತಂದರೆ, ಎಲ್ಲ ಗೃಹಸ್ಥರು ವರ್ಷಕ್ಕೊಂದು ವೇದ ಪಾರಾಯಣ ಮಾಡಿಸ್ಬೇಕು. ಹಾಗೆ ಎಲ್ಲ ದೇವಸ್ಥಾನಗಳು ಕೂಡ ವೇದ ಪಾರಾಯಣವನ್ನು ಮಾಡಿಸ್ಬೇಕು ಅಂತೇಳಿ ಒಂದು ಘೋಷಣೆ ಮಾಡಿದ್ವಿ. ಆನಂತರ ಕೆಲವರು 7, 8, 10 ವರ್ಷ ಮಾಡಿದರೂ ಕೂಡ, ಆದರೆ ಈಗ ಸುಮಾರು ನಿಂತು ಹೋಗಿದೆ. ಮತ್ತು ಕೆಲವು ದೇವಸ್ಥಾನಗಳು ಕೂಡ ಪ್ರಾರಂಭ ಮಾಡಿದರು, ಆದರೆ ಈಗ ಬಹುತೇಕ ನಿಂತು ಹೋಗಿದೆ. ಅದಕ್ಕೆ ಮತ್ತೊಮ್ಮೆ ನೆನಪು ಮಾಡೋದು. ಎರಡನೇದಾಗಿ, ವೇದ ಅರ್ಥದ ಚಿಂತನೆ ಬಹಳ ಹಿಂದೆ ಬಿದ್ದು ಹೋಗಿದೆ. ಅದಕ್ಕೆ ನಿದರ್ಶನ ಅಂದರೆ, ದೇಶದಾದ್ಯಂತ 100 ಗಟ್ಟಲೆ ವೇದ ಪಾಠಶಾಲೆ ಇರಬಹುದು, ಆದರೆ ಒಂದು ವೇದ ಭಾಷ್ಯ ಪಾಠಶಾಲೆ ಇಲ್ಲ. ಎಲ್ಲೋ 1-2 ಇದೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಕೂಡ ಅಷ್ಟು ಚೆನ್ನಾಗಿ ನಡೀತಾ ಇಲ್ಲ. ಅದರಿಂದ ವೇದ ಭಾಷ್ಯದ ಚಿಂತನೆ ಹೆಚ್ಚು ನಡೀಬೇಕು. ಅದಕ್ಕೆ ನಮ್ಮ ರಾಜ್ಯದ ಸಂಸ್ಕೃತ ವಿಶ್ವವಿದ್ಯಾನಿಲಯ ಹಾಗೆ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನ, ಈ 2 ಸಂಸ್ಥೆಗಳು ಪ್ರಧಾನವಾಗಿ ವೇದ ಭಾಷ್ಯದ ಸಿಲೆಬಸ್ಸನ್ನು ಅಧಿಕೃತವಾಗಿ ತಯಾರು ಮಾಡಬೇಕು. ವೇದ ಭಾಷ್ಯದಲ್ಲಿ ಅಧಿಕೃತವಾಗಿ ವಿದ್ವತ್ ಪದವಿ ಅಥವಾ ಆಚಾರ್ಯ ಪದವಿಯನ್ನು ಅಧಿಕೃತವಾಗಿ ತಯಾರು ಮಾಡಿದರೆ ಆವಾಗ ಅದನ್ನು ಓದುವ ಪ್ರವೃತ್ತಿ ಬರ್ತದೆ. ಆವಾಗ ಆ ಚಿಂತನೆ ಉಳಿತದೆ, ಬೆಳೀತದೆ. ಅದಕ್ಕಾಗಿ ನಮ್ಮ ರಾಜ್ಯದ ಸಂಸ್ಕೃತ ವಿಶ್ವವಿದ್ಯಾನಿಲಯ ಹಾಗೆ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನಗಳು ಇದನ್ನು ಮಾಡಲಿ ಅಂಥೇಳಿ ನಮ್ಮ ಆಗ್ರಹ. ಭಾಷ್ಯದ ಚಿಂತನೆ ಬಂದಾಗ ಅರ್ಥದ ಜ್ಞಾನದ ಕಡೆ ನಮ್ಮ ಮನಸ್ಸು ತೊಡಗ್ತದೆ. ಅರ್ಥವನ್ನು ತಿಳ್ಕೊಂಡಿದ್ದರಿಂದ ಒಳ್ಳೆಯದಾಗ್ತದೆ. ಯೋರ್ಥಜ್ಞಯಿತ್ ಸಕಲಂ ಭದ್ರಮಶ್ನುತೆ ಜ್ಞಾತ್ವಾ ಕರ್ಮಾಣಿ ಕುರುಬೀತ, ಹೀಗೆಲ್ಲ ಸ್ಮೃತಿಗಳಿದ್ದಾವೆ. ಅದರಿಂದ ಅರ್ಥವನ್ನು ತಿಳಿದಾಗ ಕರ್ಮಾನುಷ್ಠಾನ ಮಾಡುವ ರೀತಿ ಬೇರೆ ಆಗ್ತದೆ. ಅದರಿಂದ ಅರ್ಥವನ್ನು ತಿಳಿದ್ರಿಂದ ಒಳ್ಳೆಯದಾಗ್ತದೆ. ಇದು ಸಹಜವಾಗಿ ಎಲ್ಲರೂ ಅರ್ಥ ಆಗೋ ಸಂಗತಿ. ಆದ್ದರಿಂದ ಅದರಿಂದ ಒಂದು ಅಪಾಯವೂ ಇರುವ ಸಂಭವ ಇದೆ. ಅದೇನು ಅಂತಂದರೆ, ನಮ್ಮ ಮನಸ್ಸು ಒಂದು ಸಂಕುಚಿತಕ್ಕೆ ಸಿಕ್ಕೊಳ್ಳುತ್ತದೆ. ಈ ಮಂತ್ರಕ್ಕೆ ಇಷ್ಟೇ ಅರ್ಥ ಅಂತ ನಮ್ಮ ಮನಸ್ಸು ಒಂದು ಸಂಕೋಚದ ಮಿತಿಗೆ ಒಳಪಡುವಂಥ ಒಂದು ಸಂಭವ ಇದೆ. ಹಾಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಮಂತ್ರದ ಶಬ್ದಗಳಿಗೆ ಮೊಟ್ಟಮೊದಲನೇದಾಗಿ ದಿವ್ಯ ಶಕ್ತಿ ಇರ್ತದೆ, ಅದು ಅರ್ಥಕ್ಕಷ್ಟೇ ಪರಿಮಿತ ಅಲ್ಲ. ಎರಡನೇದಾಗಿ ಅದಕ್ಕೆ ಅನೇಕ ಅರ್ಥಗಳಿರ್ತವೆ. ಒಂದು ಗಾಯತ್ರಿ ಮಂತ್ರಕ್ಕೇನೆ ಸಂಧ್ಯಾ ಭಾಷ್ಯ, ಕನ್ನಡ ಸಂಧ್ಯಾ ಭಾಷ್ಯದ ಮಿತ್ತೂರು ಪ್ರತಿಷ್ಠಾನದ ಸಂಧ್ಯಾ ಭಾಷ್ಯದ 30ಕ್ಕೂ ಹೆಚ್ಚು ಅರ್ಥ ಬರೆದಿದ್ದಾರೆ ಒಂದು ಗಾಯತ್ರಿ ಮಂತ್ರಕ್ಕೆ. ಒಂದು ಪ್ರಣವಕ್ಕೆ, ಓಂಕಾರಕ್ಕೆ 108ಕ್ಕೂ ಹೆಚ್ಚು ಅರ್ಥಗಳಿದ್ದಾವೆ ಅಂತ ಹೇಳ್ತಾರೆ. ಹೀಗೆ ವೇದದ ಮಂತ್ರಗಳಿಗೆ ಅನೇಕ ಅರ್ಥಗಳಿರ್ತವೆ. ಅದರಿಂದ ನಮ್ಮ ಮನಸ್ಸು ಒಂದೇ ಒಂದು ಅರ್ಥವನ್ನು ಓದಿಕೊಂಡು ಸಂಕುಚಿತ ಆಗುವ ಅವಶ್ಯಕತೆ ಇಲ್ಲ. ಇದು ಒಂದು ಮುಖ, ಈ ಮಂತ್ರದ ಒಂದು ಮುಖ.
ಆದರೆ ಇದಕ್ಕೆ ಇನ್ನೂ ಆಳ ಇರ್ತದೆ ಅನ್ನೋದನ್ನು ನಾವು ನೆನಪಿಟ್ಕೊಂಡು ಮುಂದುವರೆದರೆ ಆವಾಗ ನಮ್ಮ ಮನಸ್ಸು ಸಂಕುಚಿತ ಆಗೋದಿಲ್ಲ. ಅದರಿಂದ ನಾವು ಭಾಷ್ಯವನ್ನು ಓದಿದ ಮಾತ್ರಕ್ಕೆ, ಅರ್ಥವನ್ನು ತಿಳ್ಕೊಂಡ ಮಾತ್ರಕ್ಕೆ ನಮ್ಮ ಮನಸ್ಸು ಸಂಕುಚಿತ ಆಗದೇ ಇರೋದು ಬಹಳ ಅಗತ್ಯವೇನೋ ಅಂಥೇಳಿ ಅನ್ನಿಸ್ತದೆ. ಇಲ್ಲಿರುವ ಗೃಹಸ್ಥರಲ್ಲಿ ಅಥವಾ ಈ ಪ್ರಾಂತದ ಗೃಹಸ್ಥರಲ್ಲಿ ಒಂದು ಕಳಕಳಿ. ಇದನ್ನು ಹಿಂದಿನ ವೇದ ಸಮ್ಮೇಳನದಲ್ಲೂ ಕೂಡ ಘೋಷಣೆ ತೆಗೆದುಕೊಂಡಿತ್ತು. ಈಗಲೂ ಅದು ಬಂದಿದೆ. ಒಂದು ಮನೆಗೆ ಒಬ್ಬ ಬಾಲಕನನ್ನು ವೇದಾಧ್ಯಯನಕ್ಕೆ ಕಳಿಸಿರಿ ಅಂತ. ಇದನ್ನು ನಾವು ನಿರಂತರ ಹೇಳ್ತಾನೂ ಬರ್ತಾ ಇದ್ದೀವಿ. ಅದ್ರ ಜೊತೆ ಇನ್ನೊಂದು ಸೇರಿಸ್ಬೇಕಾದ ಒಂದು ಸಣ್ಣ ಅಂಶ ಅಂತಂದರೆ, ಚಿಕ್ಕ ವಯಸ್ಸಿನೊಳಗೆ ವೇದಾಧ್ಯಯನ ಮಾಡಿಸ್ಬೇಕು. ಇತ್ತೀಚೆಗೆ ಈ ಪ್ರದೇಶದಲ್ಲೆಲ್ಲ ಒಂದು ರೂಢಿ ಬಂದಿದೆ, 10ನೇ ತರಗತಿ ಮುಗಿದ ನಂತರ ವೇದ ಓದಿಸ್ತಾರೆ. ಇನ್ನೊಂದು ತಮಾಷೆ ಇದೆ ಅದರೊಳಗೆ, ಗೊತ್ತೇನು ನಿಮಗೆ? ಗೊತ್ತಿಲ್ಲ? ಇಲ್ಲ. ತಮ್ಮ 10ನೇ ನಪಾಸ ನಡಿ ಮಠಕ್ಕೆ. ನಪಾಸ ಆದವ್ರನ್ನ ಪಾಠಶಾಲೆ ಕಳಿಸೋ ಪದ್ಧತಿ. ಅವ್ರು ಅದು ಹೇಳ್ತಾ ಇದ್ದಾರೆ, ಫೈಲ್ ಆದವ್ರು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ಸ್ವಲ್ಪ ಬದಲಾಗಿದೆ, ನಿಜ ಹೇಳಬೇಕು, ಈಗ ಬದಲಾಗಿದೆ. ಸಾಕಷ್ಟು ಜನ ಬುದ್ಧಿವಂತ ಮಕ್ಕಳು ಬಂದಿದ್ದಾರೆ. ಈಗ ನಾವು ನೋಡ್ತಾ ಇದ್ದೀವಿ. ಈಗಂತಲ್ಲ, ಅದಾಗಲೇ ಶುರುವಾಗಿ ಸಾಧಾರಣ 10-15 ವರ್ಷನೇ ಆಯಿತು. ಅದಕ್ಕೆ ಭಾಳ ಸಂತೋಷ ಆಗ್ತದೆ. ಆದರೂ ಅದೊಂದು ಸ್ವಲ್ಪ ಜಾಡ್ಯ ಕೆಲವು ಗೃಹಸ್ಥರಲ್ಲಿ ಇನ್ನೂ ಇದೆ. ಮತ್ತು 10ನೇ ಮುಗಿದ ನಂತರ ಪಾಠಶಾಲೆಗೆ ಕಳಿಸೋದು ಅನ್ನೋಂಥ ಒಂದು ರೂಢಿ ಬಂದುಬಿಟ್ಟಿದೆ. ಆದರೆ ವೇದದ ಒಂದು ಸಂಸ್ಕಾರಕ್ಕೆ ಚಿಕ್ಕ ವಯಸ್ಸೇ ಹೆಚ್ಚು ಯೋಗ್ಯ. ಅದಕ್ಕೆ ನಾವು ಹೇಳೋದೇನಂತಂದರೆ, 10ನೇ ತರಗತಿ ಅಂದರೆ 16ನೇ ವಯಸ್ಸು, ಅಲ್ಲಿ ತನಕ ಅವನಿಗೆ ವೇದನೆ ಓದಿಸಿರಿ. ಸುಮಾರು 7-8ನೇ ವಯಸ್ಸು ಉಪನಯನ ಮಾಡಿ ವೇದ ಅಧ್ಯಯನ ಮಾಡಿ ಹಚ್ಚಿದ್ರೆ 16ನೇ ವಯಸ್ಸು ಹೊತ್ತಿ ವೇದ ಅಧ್ಯಯನ ಮುಗಿದೂ ಬಿಡ್ತದೆ. ಆಮೇಲೆ ಲೌಕಿಕ ವಿದ್ಯೆನ ಓದ್ಬೋದು. ಬಹಳ ಆಶ್ಚರ್ಯಕರ ಸತ್ಯ ಸಂಗತಿ ಅಂತಂದರೆ, ಈ ರೀತಿ ಚಿಕ್ಕ ವಯಸ್ಸಿನೊಳಗೆ ವೇದ ಓದಿದ ಹುಡುಗ ಚುರುಕಾಗ್ತಾರೆ. ಅವ್ರ ಮುಂದೆ 10ನೇ ತರಗತಿಯಿಂದ ಮುಂದೆ ಎಲ್ಲ ಕಡೆ ರ್ಯಾಂಕ್ ಸ್ಟೂಡೆಂಟ್ ಆಗ್ತಾರೆ ಅವರು. ಅದರಿಂದ ಚಿಕ್ಕ ವಯಸ್ಸಿನೊಳಗೆ ವೇದ ಓದಿಸುವ ಪ್ರವೃತ್ತಿ ಅದು ಇನ್ನಷ್ಟು ಜಾಸ್ತಿ ಒಂದಷ್ಟು ಬಂದಿದೆ. ಈಗ ಹಿಂದಿನ ವೇದ ಸಮ್ಮೇಳನಕ್ಕೆ ಹೋಲಿಸಿದರೆ ಈಗಿನ ವೇದ ಸಮ್ಮೇಳನ ಅದು ಒಂದಷ್ಟು ಬಂದಿದೆ. ಅದು ಇನ್ನಷ್ಟು ಅದು ಜಾಸ್ತಿ ಆಗಬೇಕು ಅಂಥೇಳಿ ಎಲ್ಲ ಗೃಹಸ್ಥರಲ್ಲಿ ಒಂದು ಕಳಕಳಿ. ಅದ್ಯ ಬಹವಃ ವೇದ ವಿದ್ವಾಂಸಃ ಸುದೂರಾತ್ ಪ್ರದೇಶಾತ್ ಆಗತಾಃ ಸಮ್ಮಿಳಿತಾಃ ಸಂತಿ. ಪಂಚರಾಜ್ಯೇಭ್ಯಃ ಆಗತಾಃ 11,000 ವಿದ್ವಾಂಸ ಅತ್ರ ಆಗತಾಃ ಸಂತಿ. ಅಷ್ಟೌ ಶಾಖಾಃ ಅತ್ರ ಉದ್ಘುಷ್ಟಾಃ ಸಂತಿ ದಿನತ್ರಯೇ. ವಿದುಷಾಂ ಸಮೂಹೇ ಏಕ ಮಮ ಸೂಚನ. ಯಜ್ಞಾನುಷ್ಠಾನಂ ಸರ್ವೇಷಾಂ ವಿದುಷಾಂ ನಿತರಾಂ ಅವಶ್ಯಕಂ. ಯಜ್ಞೇನ ಸತ್ವಂ ವರ್ಧತೆ. ಸತ್ವಸಹಿತಃ ಯತ್ರ ಸಂತಿ ತತ್ರ ಗೌರವಂ ಭವತಿ. ಸತ್ವಸಹಿತಃ ಯತ್ರ ಭವತಿ ತಸ್ಯಾಹ ವಿದ್ಯಾಯಾಹ ಗೌರವಂ ಭವತಿ. ಅತಃ ಯಜ್ಞಾನುಷ್ಠಾನಂ ಸರ್ವೇಷಾಂ ನಿತಾಂತಂ ವಿದುಷಾಂ ಅವಶ್ಯಕಂ. ವೇದಾನಾಂ ಲಕ್ಷ್ಯಂ ಕಿಂ? ವೇದಾ ಹಿ ಯಜ್ಞಾರ್ಥಂ ಅಭಿಪ್ರವೃತ್ತಾಃ. ಯಜ್ಞಾರ್ಥಮೇವ ಪ್ರವೃತ್ತಾಃ ವೇದಾಃ ಇತಿ ಅಸ್ತಿ, ಋಷೀಣಾಂ ಅಭಿಮತಮಸ್ತಿ. ತತ್ರ ಯಜ್ಞಾಃ ಬಹವಃ ಸಂತಿ. ಪ್ರಾಧಾನ್ಯತಃ ತ್ರಯಃ ಪ್ರಕಾರಾಃ ಸಂತಿ. ಬಹಿರ್ಯಾಗಃ, ಅಂತರ್ಯಾಗಃ, ಮಧ್ಯಮಯಾಗಶ್ಚೇತಿ. ಭವಂತಃ ಬಹಿರ್ಯಾಗಮಪಿ ಶ್ರುತವಂತಃ ಅಂತರ್ಯಾಗಮಪಿ ಶ್ರುತವಂತಃ ಕೋಯಂ ಮಧ್ಯಮಯಾಗಃ ಇತಿ ಪ್ರಶ್ನಃ ಸ್ಯಾತ್. ತತ್ರ ಪ್ರಶ್ನೋಪನಿಷದಿ ಇದಂ ವಾಕ್ಯಂ ಭವತಿ. ತಿಸ್ರೋ ಮಾತ್ರಃ
अनविक्तः अन्योन्यशक्ता अनविप्रयुक्ताः क्रियासु बाह्यांतरमध्यमासु सम्यक् प्रयुक्तासु न कंपते ज्ञः। प्रणव उपासना विषये अयं मन्त्रः। तत्र बाह्याभ्यन्तरमध्यमासु इत्यस्ति। क्रियासु बाह्याभ्यन्तरमध्यमासु, तत्र बाह्यक्रिया, आभ्यन्तरक्रिया, मध्यमक्रिया इति तिस्रः क्रियाः परिगणिताः। अतः त्रयः यागाः इति वर्णयितुं शक्यते। अतः त्रिविधाः यागाः भवन्ति इति मम चिन्तनं। तत्र विवरणम् अन्यत्र दीयते, इदानीं कालाभावात् न दीयते। यज्ञाः बहुविधाः सन्ति। तत्र स्वाध्याययज्ञोऽपि एकः। स्वाध्यायमेव यज्ञदृष्ट्या कुर्मश्चेत् यज्ञो भवति। भगवान् आह गीतासु द्रव्ययज्ञास्तपोयज्ञाः योगयज्ञास्तथा परे स्वाध्यायज्ञानयज्ञाश्च यतयः संशितव्रताः। स्वाध्याययज्ञोऽपि तत्र परिगणितः। अतः स्वाध्यायमेव यज्ञदृष्ट्या कुर्वन्तु। यदि अग्न्याधानं शक्यते क्रियताम्, यदि न शक्यते स्मार्तयज्ञं वा कुर्वन्तु। यदि तदपि न शक्यते प्रत्यहम् उपासनां पूजां वा कुर्वन्तु। यदि तदपि न शक्यते स्वाध्यायाध्ययनमेव यज्ञदृष्ट्या कुर्वन्तु। प्रत्यहं क्रियते चेत् सः यज्ञो भवति, तत् तपः भवति। तद्धि तपः तद्धि तपः। एतद् वेदविदुषां वेदविद्यार्थिनाम् अत्यन्तम् आवश्यकम् इति मम मतिः। एतेन यज्ञदृष्ट्या वेदाध्ययनेन सत्त्वं किञ्चित् अभिवर्धते, शक्तिः अभिवर्धते। अतः सः विद्वान् सर्वत्र पूज्यते। तस्य विदुषः वाक् सर्वत्र अभिमन्यते। अतः वेदविदुषां यज्ञानुष्ठानं नितराम् आवश्यकमिति मम सूचना। अत्र आगताः सन्ति, तेषु बहवः यज्ञानुष्ठानिनः सन्ति। अथापि अन्ये बहवः युवानः विद्वांसः आगताः। अतः इदं स्मारयामि। मम पुनः पुनः स्मृत्वा सन्तोषो भवति यत् अत्र बहवः विद्वांसः आगताः। पश्यन्तु, तेषु केचन चतुर्वेदिनः सन्ति, केचन त्रिवेदिनः सन्ति, केचन द्विवेदिनः अपि सन्ति। सामान्यतः सर्वेपि एकाध्यायिनः सन्त्येव। स्वाध्यायहीनः न कोऽपि आगतः, सर्वोऽपि स्वाध्यायी एव। तत्रापि केचन द्विवेदिनः त्रिवेदिनः। ऐताळ् महाशयः अस्ति मन्ये, ऐताळ् महोदयः चतुर्वेदी आगतः। मम अत्यन्तं सन्तोषो जायते तं दृष्ट्वा। इदानीं सन्ति वा अत्र? तत्र सन्ति। चतुर्ष्वपि वेदेषु कृतभूरि परिश्रमः। विशेषेण चतुर्ष्वपि वेदेषु संहितायागे ते आध्वर्यं कृतवन्तः। अतः सन्तोषो जायते। मम दुःखमासीत् मम दुःखमासीत् पूर्वं, सम्मेलनात् पूर्वं दुःखमासीत्। पूर्वसम्मेलनापेक्षया वेदाध्यायनः कनीयांसः भवन्ति वा इति, संख्या कनीयसी भवति वा इति चिन्ता आसीत्। किन्तु सम्मेलनं दृष्ट्वा सन्तोषो भवति। एतावन्तः वेदाध्यायनः सन्ति इति सन्तोषो जायते। तत्रापि केचन विद्वांसः अत्यन्तं विरलाः सरलाश्च। इदं सारल्यं यदस्ति विदुषाम् अत्यन्तं भूषणं। विद्या विनयेन भूषते, विनयेन शोभते इति सुभाषितम्। अतः केचन विद्वांसः अत्यन्तं सरलाः अपि सन्ति। तेषां सारल्यं दृष्ट्वा एते एतावत्
ವಿದ್ಯಾ ಸಂಪನ್ನ ವಾ ಇತಿ ಸಂಶಯ ಭವತಿ. ಅವರ ಸರಳತೆ ನೋಡಿಬಿಟ್ರೆ ಇಷ್ಟೆಲ್ಲ ತಿಳಿದವರು ಅಂತ ಮೊದಲು ಅನಿಸೋದೇ ಇಲ್ಲ. ಅವ್ರ ಬಾಯಿ ಬಿಡಿಸಿದ್ರೆ ಗೊತ್ತಾಗ್ತದೆ ಇಲ್ಲಿ. ಅಂತಹ ವಿನಯ ಸಂಪನ್ನರು, ಅಂತಹ ವಿದ್ವಾಂಸರು ಕೂಡ ಇವತ್ತಿನ ಸಮ್ಮೇಳನಕ್ಕೆ ಆಗಮಿಸಿದ್ದಾರೆ. ವಿಶೇಷೇಣ ಗೋಷ್ಠಿ ದ್ವಯಂ ಸ್ಮರ್ತುಮಿಚ್ಛಾಮಿ. ಪ್ರಥಮ ದಿನೇ ಆಯುರ್ವೇದ ಗೋಷ್ಠಿ ಸರ್ವೇಷಾಂ ಜನಾನಾಂ ಅತ್ಯಂತಂ ಸಂತೋಷ ಅಭವತ್. ಹ್ಯಃ ದಿನೇ ಸಾಮವೇದಗೋಷ್ಠಿ ತತ್ರ ಶ್ರೌತಿನ ಉಪವಿಷ್ಟಾಃ ಸಂತಿ ಇತಿ ಮನೆ. ಅತಃ ಸಾಮವೇದ ಸಂಗೀತಯೋಃ ಕಸ್ ಸಂಬಂಧ ಕಿಂ ಸಾದೃಶ್ಯಂ ಇತ್ಯಾದಿಕಂ ಅತ್ಯಂತಂ ಕ್ರಿಯಾರೂಪೇಣ ಪ್ರಾಕ್ಟಿಕಲ್ ರೂಪೇಣ ತೈಃ ಪ್ರದರ್ಶಿತಂ. ಅತಃ ವಿಶೇಷೇಣ ಗೋಷ್ಠಿದ್ವಯಂ ಅಹಂ ಆಧಿಕ್ಯೇನ ಸ್ಮರ್ತುಮಿಚ್ಛಾಮಿ. ಸ್ಮರಂತು ಭವಂತಃ ನಮಾಜ್ ಸದೃಶಂ ಸಾಮಗಾನಮಸ್ತಿ. ಮುಸ್ಲಿಮ್ ಸಮಾಜ ಮಾಡ್ತಾರಲ್ಲ ನಮಾಜು, ಅಂಥದ್ದೇ ಸಾಮಗಾನ ಇದೆ. ಹಾಡು ತೋರಿಸಿದ್ರು ಅವರು, ನಮಾಜನ್ನು ಮಾಡಿ ತೋರಿಸಿದ್ರು, ಅದನ್ನು ಹಾಡಿದರು, ಜೊತೆಲ್ಲ ಸಾಮಗಾನವನ್ನು ಮಾಡಿದರು. ಇದಂ ಶ್ರುತ್ವ ಅತ್ಯಂತಂ ರೋಮಹರ್ಷೋ ಜಾಯತೆ. ಉಪನಿಷತ್ಸು ಕಾಚನ ಉಪನಿಷತ್ ಅಲ್ಲೋಪನಿಷತ್ ಇತ್ಯಸ್ತಿ. ಉಪನಿಷತ್ಸು ಅಲ್ಲೋಪನಿಷತ್ ಇತಿ. ತತ್ರ ಅಲ್ಲಾ ಇತಿ ಶಬ್ದಃ ಸಂಸ್ಕೃತಶಬ್ದಃ ವಸ್ತುತಃ. ಅಲ್ಲಾ ಶಬ್ದಸ್ಯ ಮಾತಾ ಇತ್ಯರ್ಥಃ. ಅಲ್ಲ, ಅಕ್ಕ, ಅಂಬ ಏತೆ ಸಮಾನಾರ್ಥಾಃ ಸಂಸ್ಕೃತಭಾಷಾಯಾಂ. ते इदानीं प्रयोगे न सन्ति. अतः विशेषेण श्रौतिनः अत्र अभिनन्दनार्हाः इति भाति. अद्यत्वे अस्मिन् मञ्चे त्रयः विद्वांसः सभाजिताः सन्ति. तत्र रचां रत्नाकर नाम अयं विद्वान् अत्र ಶೋಭತೆ. ಅವರ ಹೆಸರು ರತ್ನಾಕರ ಶಬ್ದಕ್ಕೆ ಸಮುದ್ರ ಅಂತ ಅರ್ಥ, ರೊಕ್ಕಿನ ಸಮುದ್ರ. ಅವರು ಇಲ್ಲಿ ಸಭಾಚಿತರಾಗಿದ್ದಾರೆ. ಹಾಗೆ ಯಜುಷಾಂ ಸಿಂಹ ವಿಶ್ವೇಶ್ವರ ಭಟ್ಟಃ ಅತ್ರ ವಿರಾಜತೆ. ಇದಾನಿಂ ತೇಷಾಂ ಆರೋಗ್ಯಕಾರಣತಃ ते किञ्चित् तूष्णीम् उपविशन्ति. पूर्वतनसभायां 20 वर्षे पूर्वं यदा आगतं तदा कथं भाषते स्म, कथं वेदघोषं कुर्वति स्म, इदं स्मराम्यहम्. अतः यजुषां सिंहः, अतः तेपि अत्र सभाजिताः. साम्नां विद्वांसः सुब्रायभट्ट महाभागः. ಸಾಮವೇದೆ ಸುಬ್ರಹ್ಮಣ್ಯ ಇತಿ ವಿಶೇಷಣ ಕಥ್ಯತೆ. ಸಾಮವೇದೆ ಸುಬ್ರಹ್ಮಣ್ಯ ಅನ್ನೋ ಒಂದು ಉಪಾಧಿನೇ ಇದೆ ಅಲ್ವಾ, ಅದು ಇದೆ. ಮತ್ತು ನಿಮ್ಮ ಸಾಮಗಾನ ಮಾಡುವವರಿಗೆ ಒಬ್ಬರು ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ, ಒಬ್ಬನಿಗೆ ಇಲ್ವಾ, ಒಬ್ಬನಿಗೆ ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ, ಒಬ್ಬನಿಗೆ ಇದೆ. ಒಬ್ಬನಿಗೆ ಯಾಗದಲ್ಲಿ ಒಬ್ಬನಿಗೆ ಸುಬ್ರಹ್ಮಣ್ಯ ಅಂತಲೇ ಕರೀತಾರೆ ಒಬ್ಬನಿಗೆ. ಅದಕ್ಕೆ ನಿಮ್ಮಲ್ಲಿ ಸುಬ್ರಾಯ ಅಂತ ಹೆಸರು ಜಾಸ್ತಿ, ಸುಬ್ರಾಯನ ಹೆಸರು ಜಾಸ್ತಿ ನಿಮ್ಮಲ್ಲಿ ಸಾಮವೇದಿಗಳಲ್ಲಿ. ಹಿರಿಯ ವಿದ್ವಾಂಸರಾದ ಸುಬ್ರಾಯ ಭಟ್ ಅರೋಳ್ಳಿಯವರು ಹೀಗೆ ಅತ್ರ ತ್ರಯಃ ವೇದಾಃ ಇವ ತ್ರಯಃ ವಿದ್ವಾಂಸಃ ವಿರಾಜಂತೆ ತೇಷಾಂ ಸಮ್ಮಾನನಂ ಅಸ್ಯಾ ಸಭಾಯಾಃ ಅತ್ಯಂತಂ ಶೋಭಾಂ ಪ್ರಯಚ್ಛತಿ. ಇವತ್ತಿನ ಸಭೆಯಲ್ಲಿ ಕರಣಂ ಶ್ರೀಧರ್ ರಾವ್ ಅವರು, ನ್ಯಾಯಮೂರ್ತಿ ಕರಣಂ ಶ್ರೀಧರ್ ರಾವ್ ಅವರು ನಿಜವಾಗಿ ಅತಿಥಿಗಳು. ಒಂದು ಲೆಕ್ಕದಲ್ಲಿ ನಮ್ಗೆ ಆಪತ್ ಬಾಂಧವರು ಅಂತ ಹೇಳಿ ತಪ್ಪಾಗಲಾರ್ದು. ಯಾಕೆ ಗೊತ್ತೇನು, ಯಾರು ಅತಿಥಿಗಳು ನಾವು ಕರೆದಾಗ ಬರಲೇ ಇಲ್ಲ, ಏನಪ್ಪ ಇದು ಅಂತ ನಾವು ಚಿಂತೆಯಲ್ಲಿದ್ವಿ. ಶ್ರೀಧರ್ ಅವ್ರ ಮುಖಲ್ಲಿ ಕಾಣ್ತು ಸಭೆ ಒಳಗೆ ಪ್ರವೇಶ ಮಾಡ್ದು. ಆವಾಗ ಸಮಾಧಾನ ಆಯಿತು. ಅವರೊಬ್ಬ ನಾವು ಹೇಳ್ದಂಗೆ ಕೇಳೋ ಮನುಷ್ಯ. ಮತ್ತು ಕೆಲವರು ನಾವು ಹೇಳ್ದಂಗೆ ಕೇಳೋದಿಲ್ಲ. ಇಲ್ಲ ನನಗೆ ಹೋಗಬೇಕು ಅಂತ ಒತ್ತ ಹಾಕಿ ಮಂತ್ರ ಹೇಳ್ತಕೊಂಡು ಹೋಗೇ ಬಿಡ್ತಾರೆ. ಭಾಳ ಸಂತೋಷ ಆಯಿತು ಅವರು ಕಾರ್ಯಕ್ರಮದಲ್ಲಿ ಪೂರ್ತಿಯಾಗಿ ಭಾಗವಹಿಸಿದೆ. ಒಂದು ಸಂಗತಿ ನೋಡ್ರಿ, ಈ ಸಮಾರೋಪಕ ಕಾರ್ಯಕ್ರಮದಲ್ಲಿ ಕೂಡ ಒಬ್ಬ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಭಾಗವಹಿಸಿದ್ದಾರೆ ಶ್ರೀಧರ್ ಅವರು. ಉದ್ಘಾಟನಾ ಸತ್ರದಲ್ಲಿ ಕೂಡ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರು ಭಾಗವಹಿಸಿದ್ದಾರೆ ಎನ್ ಕುಮಾರ್ ಅವರು. ಇಬ್ಬರ ಮಾತು ಒಂದೇ. ಅವರು ಕೂಡ ಇದನ್ನು ಉಲ್ಲೇಖ ಮಾಡಿದ್ರು. ಅಂಬೇಡ್ಕರ್ ಅವರು ಸಂಸ್ಕೃತ ಭಾಷೆ ರಾಷ್ಟ್ರ ಭಾಷೆ ಆಗಬೇಕು ಅಂತ ಹೇಳಿದ್ದರು ಅಂತ ಅವರು ಹೇಳಿದರು, ನೀವು ಹೇಳಿದ್ರಿ. ಅಂದರೆ
ನ್ಯಾಯಾಧೀಶರ ಒಳಗೆ ಸುತ್ತಾ ಇರತಕ್ಕಂತಹ ಸಂಸ್ಕೃತದ ಒಂದು ಸಂಸ್ಕಾರ ಎಷ್ಟಿದೆ ನೋಡಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಇದಕ್ಕೆ ಶೋಭೆಯನ್ನು, ನಿಜವಾಗಿ ಶೋಭೆಯನ್ನು ತಂದಿದ್ದಾರೆ. ಮತ್ತು ನಮ್ಮ ಅನೇಕ ಕಾರ್ಯಕ್ರಮಗಳು ಭಾಗವಹಿಸ್ತರೂ ಇರ್ತಾರೆ. ನಾವು ನೆನಪು ಮಾಡ್ಕೊಳ್ಳೇಬೇಕಾದ ಒಂದು ಸಂಗತಿ ಅಂತಂದರೆ, ಕಳೆದ ವರ್ಷ ಸುಮಾರು ಇದೇ ದಿನದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಅಭಿಯಾನ ನಡೀತಾ ಇತ್ತು, ಭಗವದ್ಗೀತಾ ಅಭಿಯಾನ. ಒಂದು ಐತಿಹಾಸಿಕ ಕಾರ್ಯಕ್ರಮ ಅಲ್ಲಿ ನಡೀತು. ಭಗವದ್ಗೀತೆ ಮತ್ತು ಕಾನೂನು ಅಂತ ನ್ಯಾಯಾಲಯದ ಒಳಗೇನೆ ಒಂದು ಅದ್ಭುತವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಉದ್ಘಾಟಕರಾಗಿ ಕೆ ಶ್ರೀಧರ್ ರಾವ್ ಅವರು ಆಗಮಿಸಿದರು ಮತ್ತು ಅದರಲ್ಲಿ ಪೂರ್ತಿ ಭಾಗವಹಿಸಿದರು. ಒಂದು ಅದ್ಭುತವಾದ ಕಾರ್ಯಕ್ರಮ. ಕಾನೂನಿಗೂ ಭಗವದ್ಗೀತೆಗೂ ಹೆಂಗೆ ಸಂಬಂಧ ಇದೆ, ಕಾನೂನಿಗೂ ನಮ್ಮ ದೇಶದ ಪ್ರಾಚೀನ ಸ್ಫೂರ್ತಿಗಳಿಗೂ ಹೆಂಗೆ ಸಂಬಂಧ ಇದೆ ಅನ್ನೋದು ಭಾಳ ದಿವಸ ಅಲ್ಲಿ ಬಂತು. ಅದರ ಒಂದು ಸ್ಮರಣೆ ಆಗ್ತದೆ. ಕೆ ಶ್ರೀಧರ್ ಅವರು ನೆನಪಿಸಿಕೊಂಡಾಗ ಇವತ್ತು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಹಾಗೆ ವಿರೂಪಾಕ್ಷ ಜಡ್ಡಿಪಾಲ್ ಅವರು ಇಲ್ಲಿಯವರೇ, ಆದರೆ ಇವತ್ತು ಉತ್ತುಂಗ ಸ್ಥಾನದಲ್ಲಿ, ಒಳ್ಳೆಯ ಸ್ಥಾನದಲ್ಲಿ ಕೂತಿದ್ದಾರೆ. ಅವರ ಅರ್ಹತೆಗೆ ತಕ್ಕಾಗಿ ಒಳ್ಳೆಯ ಸ್ಥಾನ ಸಿಕ್ಕಿದೆ. ಅವರ ಕಾರಣದಿಂದ ಇವತ್ತು ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ ಆಯಿತು. 8 ಶಾಖೆಗಳ ವಿದ್ವಾಂಸಗಳು ಸೇರಿದ್ದಾರೆ. ಒಟ್ಟು ಸರಿಯಾಗಿ 111 ವೇದ ವಿದ್ವಾಂಸರು ಭಾಗವಹಿಸಿದ್ದಾರೆ. ಎಷ್ಟು ದೊಡ್ಡ ಸಂಖ್ಯೆಯ ವೇದ ವಿದ್ವಾಂಸನ ಒಂದೇ ಸಲ ಕೂಡಿಸಲಿಕ್ಕೆ ನಮ್ಮ ಹತ್ರ ಮಠದಿಂದಲೇ ಮಾಡಿದ್ರೆ ಆಗೋದಿಲ್ಲ. ಮಠದಿಂದಲೇ ಪ್ರಯತ್ನ ಹಾಕಿದ್ರೆ ಆಗೋದಿಲ್ಲ. ಸರ್ಕಾರದವ್ರು ನೀವು ಬಂದರೆ ಮಾತ್ರ ಆಗ್ತದೆ. ಅದನ್ನು ಅವರು ಮಾಡಿಕೊಟ್ಟಿದ್ದಾರೆ. ಕಿಂಚ ವೇದ ವಿಷಯ ಸಂಸ್ಕೃತ ವಿಷಯ ಚ ಕಿಂ ಕಿಂ ಕ್ರಿಯಮಾಣಮಸ್ತಿ ಸಮಗ್ರೇ ದೇಶೆ ವಿಶೇಷತಃ ವೇದವಿದ್ಯಾ ಸಾಂದೀಪನಿ ವೇದವಿದ್ಯಾ ಪ್ರತಿಷ್ಠಾನಸ್ಯ ಪರತಃ ಕಿಂ ಕಿಂ ಕ್ರಿಯತೆ ಇತ್ಯಾದಿಕಂ ಸವಿಸ್ತರಂ ತೈಃ ಉಪವರ್ಣಿತಂ. ವಯಂ ಇಚ್ಛಾಮಃ ಯತ್ ವಿರೂಪಾಕ್ಷ ಜಡ್ಡಿಪಾಲ್ ಮಹಾಶಯಸ್ಯ ಸ್ಥಾನಂ ಇತೋಪಿ ಊರ್ಧ್ವಂ ವರ್ಧತ, ಇತೋಪಿ ಊರ್ಧ್ವಂ ಗಚ್ಚತು ಇತಿ ವಯಂ ಆಶಾಸ್ಮಹೆ. ತೇನ ಸಂಸ್ಕೃತಸ್ಯ ವೇದಸ್ಯ ಚ ಇತೋಪಿ ಮಹಾನ್ ಉಪಕಾರಃ ಭವತು ಇತಿ ಅಸ್ಮಾಕಂ ಆಶಾ. ನೀವೆಲ್ಲ ವೇದ ವಿದ್ವಾಂಸರು, ವೇದ ವಿದ್ಯಾರ್ಥಿಗಳು ದೂರ ದೂರದ ಪ್ರದೇಶಗಳಿಂದ ಆಗಮಿಸಿದ್ದೀರಿ. ಅದೇ ಹೇಳಿದ್ದು, ನಿಮ್ಮನ್ನ ಬಿಟ್ಟು ಕಳಿಸ್ಲಿಕ್ಕೆ ಆಸೆ ಇಲ್ಲ ನಮಗೆ, ಇಲ್ಲೇ ಇಟ್ಕೊಂಡು ಭಾಳ ಉತ್ತಮ ಅನ್ನಿಸ್ತದೆ. ಯಾಕಂದ್ರೆ ಅಂಥ ಒಂದು ವೈದಿಕ ವಾತಾವರಣ ಮಠದಲ್ಲಿ ತುಂಬಿದೆ. ಮಠದ ಮೂಲ ಮೂಲೆ ಕಂಬ ಕೂಡ ವೇದ ಹೇಳ್ತಾ ಇದೆ. ನಾಳೆ ದಿವಸ ಅವರೆಲ್ಲ ಕಣ್ಣೀರು ಹಾಕ್ತಾರೆ, ಯಾರು ಇಲ್ಲವಲ್ಲ ಅಂಥೇಳಿ. ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದಂಥ ಎಲ್ಲ ವಿದ್ವಾಂಸರನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ತಾ, ಈ ಕಾರ್ಯಕ್ರಮಕ್ಕೆ ಒಂದು ಸ್ವಾಗತ ಸಮಿತಿ ರಚನೆಯಾಗಿದೆ. ಸ್ವಾಗತ ಸಮಿತಿಯ ಪದಾಧಿಕಾರಿಗಳು ಅನೇಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮತ್ತು ಅನೇಕರು ಬರದೇ ಇದ್ದರೂ ತಮ್ಮ ಸಹಕಾರವನ್ನು ಕೊಟ್ಟಿದ್ದಾರೆ, ಹೆಚ್ಚಿನ ಸಹಕಾರವನ್ನು ಕೊಟ್ಟಿದ್ದಾರೆ. ಅನೇಕ ದಾನಿಗಳು ಇದಕ್ಕೆ ಸಹಕರಿಸಿದ್ದಾರೆ. ಅನೇಕ ಕಾರ್ಯಕರ್ತರು ಇದಕ್ಕೆ ದುಡಿದಿದ್ದಾರೆ. ಮಠದ ಅನೇಕ ಅಂಗಸಂಸ್ಥೆಗಳು ಸಹಕರಿಸಿದ್ದಾರೆ. ಮಠದ ಸಿಬ್ಬಂದಿಗಳು ಅನೇಕ ಇದರಲ್ಲಿ ಕಷ್ಟಪಟ್ಟು ದುಡಿದಿದ್ದಾರೆ. ಹೀಗೆ ಅನೇಕ ಮಠದ ಶಿಷ್ಯರು ಈ 3 ದಿನದ ಉತ್ಸವದಲ್ಲಿ ಬಂದು ತಮ್ಮದೇ ಆದ ಅಭಿಮಾನವನ್ನು ಪ್ರಕಟಿಸಿದ್ದಾರೆ, ಸಹಕರಿಸಿದ್ದಾರೆ, ದೇಣಿಗೆಯನ್ನು ಕೊಟ್ಟಿದ್ದಾರೆ. ಹೀಗೆ ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಉತ್ಸವ 3 ದಿನಗಳ ಕಾಲ ಸುಂದರವಾಗಿ ನಡೆದಿದೆ ಅನ್ನೋದನ್ನು ಹೇಳ್ತಾ, ಈ ಉತ್ಸವದಲ್ಲಿ ಸಾಕ್ಷಾತ್ ಪರಂಪರೆಯಾವ ಯಾರೆಲ್ಲ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಆ ವೇದ ಮಾತೆ ಗಾಯತ್ರಿ ಸ್ವರೂಪಿಣಿ ಶ್ರೀ ರಾಜರಾಜೇಶ್ವರಿಯು, ಶ್ರೀ ಚಂದ್ರಮೌಳೀಶ್ವರರು, ವೇದ ವೇದ್ಯನಾದ ಶ್ರೀ ಲಕ್ಷ್ಮೀಯಂದ್ರ ಸಿಂಹರು ಹೆಚ್ಚಿನ ಧರ್ಮ ಶ್ರದ್ಧೆ ಕ್ಷೇಮ ಅಭಿವೃದ್ಧಿ ಅನುಗ್ರಹಿಸಲಿ ಅಂತ ಹಾರೈಸ್ತೇವೆ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ನಾರಾಯಣ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿನಃ ವಿಜಯಂತೇತರಾಂ. ಧನ್ಯವಾದಕ್ಕೆ ಮೊದಲು